ಇಂದು ನಾನು ಜಗತ್ತಿನಲ್ಲಿ ಅತಿ ಹೆಚ್ಚು ತಪ್ಪು ತಿಳುವಳಿಕೆಗೆ ಒಳಗಾದ ವ್ಯಕ್ತಿಗಳ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಆದರೆ ಬಹುಶಃ ಅವರು ಅಷ್ಟೇ ಅದ್ಭುತ ಪರಿಶ್ರಮಿಗಳೂ ಆಗಿರುತ್ತಾರೆ. ನಾನು ಮಾತನಾಡುತ್ತಿರುವುದು ಕನ್ಯಾ ರಾಶಿ ವರ್ಗೋ ಬಗ್ಗೆ. ನಿಮ್ಮ ಚಂದ್ರ ರಾಶಿ, ಲಗ್ನ ಅಥವಾ ಹೆಸರಿನ ರಾಶಿ ಕನ್ಯಾ ಆಗಿದ್ದರೆ ಮುಂದಿನ ಕೆಲ ಕ್ಷಣಗಳು ನಿಮ್ಮ ಆತ್ಮಾವಲೋಕನಕ್ಕೆ ಸೆಲ್ಫ್ ರಿಯಲೈಸೇಷನ್ ಅತ್ಯಂತ ಅಮೂಲ್ಯವೆಂದು ಸಾಬೀತಾಗಬಹುದು. ಕನ್ಯಾ ರಾಶಿಯನ್ನು ಅರ್ಥ ಮಾಡಿಕೊಳ್ಳಲು ಕೇವಲ ಜ್ಯೋತಿಷ್ಯವಷ್ಟೇ ಅಲ್ಲ, ಒಂದು ಆಳವಾದ ಮಾನವೀಯ ದೃಷ್ಟಿಕೋನದ ಅಗತ್ಯವಿದೆ. ಈ ರಾಶಿಯ ಜನರು ತ್ಯಾಗ, ಶಿಸ್ತು ಮತ್ತು ನಿಷ್ಠೆಯ ಜೀವಂತ ಸಂಕೇತವಾಗಿದ್ದಾರೆ ಎಂದು ನಾನು ಯಾವಾಗಲೂ ಗಮನಿಸಿದ್ದೇನೆ. ನೀವು ನಿಮ್ಮ ಯೌವನ, ನಿಮ್ಮ ಶಕ್ತಿ ಮತ್ತು ನಿಮ್ಮ ಅಸಂಖ್ಯಾತ ಕನಸುಗಳನ್ನು ಇತರರ ಸಂತೋಷಕ್ಕಾಗಿ ಮುಡಿಪಾಗಿಡುತ್ತೀರಿ. ನೀವು ನಿಮ್ಮ ಹೃದಯದ ಆಸೆಗಳನ್ನು ಮೌನವಾಗಿಸಿ ಇತರರ ಜೀವನದಲ್ಲಿ ಬೆಳಕನ್ನು ಹರಡುವವರು. ನೀವು ಪರಿಪೂರ್ಣತೆಯನ್ನು ಸಾಧಿಸಲು ಪ್ರಯತ್ನಿಸುತ್ತೀರಿ ಮತ್ತು ಜವಾಬ್ದಾರಿಯನ್ನು ನಿಮ್ಮ ಕರ್ತವ್ಯದ ಪವಿತ್ರ ರೂಪವೆಂದು ಭಾವಿಸಿ ನಿಭಾಯಿಸುತ್ತೀರಿ. ಆದರೆ ಸತ್ಯವೇನೆಂದರೆ, ಸಾಮಾನ್ಯವಾಗಿ 35 ವರ್ಷ ವಯಸ್ಸಿನ ನಂತರ ನೀವು ಹಿಂದಿರುಗಿ ನೋಡಿದಾಗ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಏಳುತ್ತದೆ. ನಾನು ಎಲ್ಲರಿಗಾಗಿ ದಕ್ಕಿದೆ, ಆದರೆ ನನಗಾಗಿ ಯಾರು ನಿಂತಿದ್ದಾರೆ? ಸಾಮಾನ್ಯವಾಗಿ ಈ ಕಾಲಘಟ್ಟದಲ್ಲಿ ಕನ್ಯಾ ರಾಶಿಯವರು ಆಂತರಿಕ ಶೂನ್ಯತೆ, ಆರ್ಥಿಕ ಅಸ್ಥಿರತೆ ಮತ್ತು ಭಾವನಾತ್ಮಕ ಒಂಟಿತನವನ್ನು ಎದುರಿಸಬೇಕಾಗುತ್ತದೆ. 25ರವರೆಗಿನ ಸಮಯವು ಅನೇಕರಿಗೆ ಅಸ್ಥಿರತೆ, ಭಯ ಮತ್ತು ಅನಿಶ್ಚಿತತೆಯ ದೀರ್ಘ ನೆರಳಿನಂತೆ ಇತ್ತು. ಆದರೆ ಸ್ನೇಹಿತರೆ, ಬ್ರಹ್ಮಾಂಡದ ಚಕ್ರವು ಈಗ ಒಂದು ಹೊಸ ತಿರುವಿಗೆ ಬಂದಿದೆ. 22 ಕೇವಲ ಇನ್ನೊಂದು ವರ್ಷವಲ್ಲ, ಇದು ನಿಮ್ಮ ಜೀವನದ ಪುನರ್ಜನ್ಮದ ವರ್ಷವಾಗಿದೆ. ಜ್ಯೋತಿಷ್ಯದ ದೃಷ್ಟಿಕೋನದಲ್ಲಿ 22 ಅನ್ನು ಇಯರ್ ಆಫ್ ಕರೇಜ್ ಅಂದರೆ ಧೈರ್ಯದ ವರ್ಷ ಎಂದು ಕರೆಯಲಾಗಿದೆ. ಇದು ನೀವು ಇತರರಿಗಾಗಿ ಅಲ್ಲ, ನಿಮಗಾಗಿ ಜೀವನವನ್ನು ನಡೆಸಲು ಪ್ರಾರಂಭಿಸುವ ಸಮಯವಾಗಿದೆ. ನಿಮ್ಮ ಸ್ಥಿರತೆ ಮರಳಿ ಬರುತ್ತದೆ ಮತ್ತು ವರ್ಷಗಳಿಂದ ನಿಂತು ಹೋಗಿದ್ದ ಆತ್ಮವಿಶ್ವಾಸವು ಮತ್ತೆ ಅರಳುತ್ತದೆ. ಸಂಖ್ಯಾಶಾಸ್ತ್ರದ ಪ್ರಕಾರ 2026ರ ಮೊತ್ತವು 1 ಆಗುತ್ತದೆ. ಇದು ಸೂರ್ಯನ ಸಂಖ್ಯೆ. ಸೂರ್ಯನು ಶಕ್ತಿ, ಆತ್ಮಬಲ ಮತ್ತು ನಾಯಕತ್ವದ ಸಂಕೇತ. ಮತ್ತು ಸೂರ್ಯನು ಕನ್ಯಾ ರಾಶಿಯ ಅಧಿಪತಿಯಾದ ಬುಧನ ಪ್ರಪ್ರಿಯ ಮಿತ್ರ. ಇದರರ್ಥ 2026ರಲ್ಲಿ ನಿಮ್ಮ ಕೈಯಲ್ಲಿ ಶಕ್ತಿ, ಅಧಿಕಾರ ಮತ್ತು ಪರಿಸ್ಥಿತಿಯ ಮೇಲಿನ ನಿಯಂತ್ರಣವು ನಿಧಾನವಾಗಿ ಮರಳಿ ಬರಲಿದೆ. ಇಂದು ನಾವು ಈ ವರ್ಷದ ಪ್ರತಿಯೊಂದು ಅಂಶವನ್ನ, ವೃತ್ತಿಜೀವನ, ಹಣ, ಪ್ರೀತಿ ಮತ್ತು ನಿಮ್ಮ ಜೀವನ ಪಥಕ್ಕೆ ಹೊಸ ದಿಕ್ಕನ್ನು ನೀಡುವ ಆ 6 ಪ್ರಮುಖ ಭವಿಷ್ಯವಾಣಿಗಳನ್ನು ವಿವರವಾಗಿ ಚರ್ಚಿಸಲಿದ್ದೇವೆ. ಹಾಗಾದರೆ ಮನಸ್ಸನ್ನು ಶಾಂತವಾಗಿ ಮತ್ತು ಜಾಗರೂಕವಾಗಿ ಇಟ್ಟುಕೊಂಡು 2026ರ ಈ ವಿಶ್ಲೇಷಣೆಯನ್ನು ಪ್ರಾರಂಭಿಸೋಣ. ಮೊದಲನೆಯದಾಗಿ, ದೇವಗುರು ಬೃಹಸ್ಪತಿ, ಸಂಪತ್ತನ್ನು ನೀಡುವವರು. ವರ್ಷದ ಆರಂಭದಲ್ಲಿ, ಅಂದರೆ ಜನವರಿ 1ರಿಂದ ಜೂನ್ 2, 2026ರವರೆಗೆ ಗುರು ನಿಮ್ಮ 10ನೇ ಭಾವದಲ್ಲಿ, ಅಂದರೆ ವೃತ್ತಿಸ್ಥಾನದಲ್ಲಿ, ಮಿಥುನ ರಾಶಿಯಲ್ಲಿರುತ್ತಾರೆ. 10ನೇ ಮನೆ ಕರ್ಮದ ಮನೆಯಾಗಿದೆ. ಇಲ್ಲಿ ಕುಳಿತು ಗುರು ನಿಮ್ಮ ವೃತ್ತಿಜೀವನವನ್ನು ಗಟ್ಟಿಗೊಳಿಸುತ್ತಾರೆ. ಆದರೆ ನಿಜವಾದ ಮ್ಯಾಜಿಕ್ ನಡೆಯುವುದು ಜೂನ್ 2, 2026ರಂದು. ಈ ದಿನಾಂಕವನ್ನು ಬರೆಟ್ಟುಕೊಳ್ಳಿ. ಈ ದಿನ ಗುರು ನಿಮ್ಮ 11ನೇ ಭಾವದಲ್ಲಿ, ಅಂದರೆ ಆದಾಯದ ಮನೆಯಲ್ಲಿ, ಕರ್ಕ ರಾಶಿಯಲ್ಲಿ ಪ್ರವೇಶಿಸುತ್ತಾರೆ. ಮತ್ತು ಸ್ನೇಹಿತರೆ, ಕರ್ಕ ರಾಶಿಯಲ್ಲಿ ಗುರು ಉಚ್ಚ ಆಗಿರುತ್ತಾರೆ. ಯಾವಾಗ ಲಾಭದ ಮನೆಯಲ್ಲಿ ಲಾಭದ ಕಾರಕ ಗ್ರಹ ಉಚ್ಚನಾಗಿ ಕುಳಿತುಕೊಳ್ಳುತ್ತಾನೋ ಅದನ್ನು ಜ್ಯೋತಿಷ್ಯದಲ್ಲಿ ಮಹಾಪರಿವರ್ತನೆ ಅಥವಾ ಮಹಧನಿ ಯೋಗ ಎಂದು ಕರೆಯಬಹುದು. ಇದು ನಿಮ್ಮ ಆರ್ಥಿಕ ಸ್ಥಿತಿಯ ಗೋಲ್ಡನ್ ಪೀರಿಯಡ್ ಆಗಿರುತ್ತದೆ. ಎರಡನೆಯವರು ಶನದೆ. ಎರಡನೆಯವರು ಶನಿದೇವರು, ಕರ್ಮದ ಶಿಕ್ಷಕ್. ಶನಿದೇವರು ವರ್ಷವಿಡೀ ನಿಮ್ಮ 7ನೇ ಭಾವದಲ್ಲಿ, ಅಂದರೆ ಪಾಲುದಾರಿಕೆ ಮನೆಯಲ್ಲಿ, ಮೀನ ರಾಶಿಯಲ್ಲಿ ಇರುತ್ತಾರೆ. ನಮಗೆ ಸಾಡೆ ಸಾತಿ ಇದೆಯೇ ಎಂದು ಅನೇಕರು ಕೇಳುತ್ತಾರೆ. ಉತ್ತರ: ಇಲ್ಲಿಂದ ಅವರ ನೇರ ದೃಷ್ಟಿ ನಿಮ್ಮ ಲಗ್ನ ಅಂದರೆ ಮೊದಲ ಮನೆಯ ಮೇಲೆ ಬೀಳುತ್ತಿದೆ. ಇದರರ್ಥ ಶನಿ ನಿಮ್ಮಿಂದ ಕಠಿಣ ಪರಿಶ್ರಮ ಮಾಡಿಸುತ್ತಾರೆ, ನಿಮ್ಮನ್ನು ಜವಾಬ್ದಾರಿಯುತವಾಗಿಸುತ್ತಾರೆ. ಆದರೆ ಬದಲಿಗೆ ಕಳೆದ 5 ವರ್ಷಗಳಲ್ಲಿ ಸಿಗದ ಸ್ಥಿರತೆಯನ್ನು ನಿಮಗೆ ನೀಡುತ್ತಾರೆ. ಮೂರನೆಯವರು ರಾಹು ಮತ್ತು ಕೇತು, ಆಟ ಬದಲಿಸುವವರು. ರಾಹು ಮಹಾರಾಜರು ಡಿಸೆಂಬರ್ವರೆಗೂ ಪೂರ್ತಿ ವರ್ಷ ನಿಮ್ಮ 6ನೇ ಭಾವದಲ್ಲಿ, ಅಂದರೆ ಕುಂಭರಾಶಿಯಲ್ಲಿ ಇರುತ್ತಾರೆ. ಋಷಿ ಪರಾಶರರು ಹೇಳುವಂತೆ 6ನೇ ಮನೆಯ ರಾಹು ಅತ್ಯುತ್ತಮವಾದದ್ದು. ಇದು ಶತ್ರುಹಂತ ಯೋಗವನ್ನು ಉಂಟುಮಾಡುತ್ತದೆ. ನಿಮ್ಮ ಶತ್ರುಗಳು, ನಿಮ್ಮ ರೋಗಗಳು ಮತ್ತು ನಿಮ್ಮ ಸಾಲ, ರಾಹು ಈ ಮೂರನ್ನೂ ನುಂಗಿ ಹಾಕುತ್ತಾರೆ. ಅದೇ ರೀತಿ ಕೇತು ನಿಮ್ಮ 12ನೇ ಭಾವದಲ್ಲಿದ್ದಾರೆ. ಇದು ನಿಮ್ಮನ್ನು ಆಧ್ಯಾತ್ಮಿಕತೆ ಮತ್ತು ವಿದೇಶಿ ಪ್ರಯಾಣದ ಕಡೆಗೆ ಸೆಳೆಯುತ್ತದೆ ಮತ್ತು ಸಂವತ್ಸರದ ಪ್ರಭಾವವೂ ಇದೆ.
ಈ ಹಿಂದೂ ಹೊಸ ವರ್ಷದ ಹೆಸರು ರೌದ್ರ. ರೌದ್ರ ಎಂದರೆ ಉಗ್ರ. ಜಗತ್ತಿನಲ್ಲಿ ಏರಿಳಿತಗಳಿರಬಹುದು, ಮಾರುಕಟ್ಟೆ ಕೆಳಗೆ ಹೋಗಬಹುದು, ಆದರೆ ನಿಮ್ಮ ರಾಶಿಯಲ್ಲಿ ಕರೆಜ್, ಧೈರ್ಯ ಯೋಗವಿರುವುದರಿಂದ ನೀವು ಈ ಏರಿಳಿತಗಳಲ್ಲೂ ನಿಮ್ಮ ಲಾಭವನ್ನು ಕಂಡುಕೊಳ್ಳುವಿರಿ. ಗ್ರಹಗಳ ಈ ಸ್ಥಿತಿಯನ್ನು ನೋಡಿದಾಗ ನಾನು ನಿಮಗಾಗಿ 6 ನಿಖರವಾದ ಭವಿಷ್ಯವಾಣಿಗಳನ್ನು ತೆಗೆದಿದ್ದೇನೆ. ಈ ಘಟನೆಗಳು 2026ರಲ್ಲಿ ಕನ್ಯಾ ರಾಶಿಯವರೊಂದಿಗೆ ನಡೆಯುವುದು ಖಚಿತ. ಮೊದಲ ಭವಿಷ್ಯವಾಣಿ, ಆಸ್ತಿ ಮತ್ತು ವಾಹನ. ಇದರ ಸಮಯ ಜನವರಿ 1ರಿಂದ 2ರವರೆಗೆ, 2026ರವರೆಗೆ. ಕಾರಣವೆಂದರೆ ಗುರು 10ನೇ ಭಾವದಲ್ಲಿರುವುದು ಮತ್ತು ಅವರ ದೃಷ್ಟಿ. ನೀವು ನಿಮ್ಮ ಸ್ವಂತ ಮನೆ ಖರೀದಿಸುವ ಕನಸು ಕಾಣುತ್ತಿದ್ದರೆ ಅಥವಾ ಯಾವುದಾದರೂ ಫ್ಲಾಟ್ ಬುಕ್ ಮಾಡಲು ಬಯಸಿದರೆ ವರ್ಷದ ಮೊದಲ 5 ತಿಂಗಳುಗಳು ಇದಕ್ಕಾಗಿ ಅತ್ಯಂತ ಶುಭವಾಗಿವೆ. ಗುರು ನಿಮ್ಮ 4ನೇ ಭಾವದ ಅಂದರೆ ಸುಖಭಾವದ ಒಡೆಯನಾಗಿ 10ನೇ ಮನೆಯಲ್ಲಿ ಕುಳಿತು ಮತ್ತೆ 4ನೇ ಭಾವವನ್ನು ನೋಡುತ್ತಿದ್ದಾರೆ. ಇದರರ್ಥ ಗೃಹಸುಖ. ಮಾರಾಟವಾಗದೆ ಉಳಿದಿದ್ದ ಹಳೆಯ ಆಸ್ತಿಯನ್ನು ನೀವು ಮಾರಾಟ ಮಾಡಲು ಬಯಸಿದರೆ ಅದು ಈ ಸಮಯದಲ್ಲಿ ಉತ್ತಮ ಲಾಭಕ್ಕೆ ಮಾರಾಟವಾಗುತ್ತದೆ. ಹೊಸ ಕಾರು ಅಥವಾ ಮನೆಗಾಗಿ ಯಾವುದೇ ಭಾರೀ ಯಂತ್ರೋಪಕರಣಗಳನ್ನು ಖರೀದಿಸಲು ಪ್ರಬಲ ಯೋಗವಿದೆ. ಮತ್ತು ಹೌದು, ನಿಮಗೆ ನಿಮ್ಮ ಪೋಷಕರಿಂದ ಆರ್ಥಿಕ ಸಹಾಯ ಸಿಗಲಿದೆ. ಅದು ಬಹುಶಃ ಮೊದಲು ಸಿಗುತ್ತಿರಲಿಲ್ಲ. 2ನೇ ಭವಿಷ್ಯವಾಣಿ, ಸಾಲ ಮುಕ್ತಿ ಮತ್ತು ಶತ್ರು ವಿಜಯ. ಇದರ ಸಮಯ ಪೂರ್ತಿ ವರ್ಷವಿರುತ್ತದೆ. ಕಾರಣ ರಾಹು 6ನೇ ಭಾವದಲ್ಲಿರುವುದು. ಸ್ನೇಹಿತರೆ, ಈ ವರ್ಷ ಋಣಮುಕ್ತಿಯ ವರ್ಷವಾಗಿದೆ. ನೀವು ಸಾಲದ ಹೊರೆಯಡಿಯಲ್ಲಿ ಸಿಲುಕಿದ್ದರೆ ರಾಹು ನಿಮಗೆ ಅಂತಹ ಮಾರ್ಗಗಳನ್ನು ತೋರಿಸುತ್ತಾರೆ, ಅಂತಹ ಬುದ್ಧಿಯನ್ನು ನೀಡುತ್ತಾರೆ. ಇದರಿಂದ ನೀವು ಎಷ್ಟೇ ದೊಡ್ಡ ಸಾಲವನ್ನಾದರೂ ತೀರಿಸಲು ಸಮರ್ಥರಾಗುತ್ತೀರಿ. ನಿಮ್ಮ ಮೇಲೆ ಯಾವುದೇ ಸಾಲವಿಲ್ಲದಿದ್ದರೆ ಈ ರಾಹು ನಿಮಗೆ ಕ್ರೀಡೆ ಅಥವಾ ಯಾವುದೇ ಸ್ಪರ್ಧೆಯಲ್ಲಿ ಗೆಲುವು ನೀಡುತ್ತಾರೆ. ನಿಮ್ಮ ಗುಪ್ತ ಶತ್ರುಗಳು ಯಾರು ನಿಮ್ಮ ಬೆನ್ನ ಹಿಂದೆ ವಾರ ಮಾಡುತ್ತಿದ್ದರೋ 2026ರಲ್ಲಿ ಅವರು ನಿಮ್ಮ ಮುಂದೆ ತಲೆಬಾಗುತ್ತಾರೆ. ಮಗುವಿಗಾಗಿ ಪ್ರಯತ್ನಿಸುತ್ತಿರುವ ದಂಪತಿಗಳಿಗೆ ಜೂನ್ ನಂತರದ ಸಮಯವು ಈಶ್ವರೀಯ ವರದಂತಿದೆ. ಶನಿ ಮತ್ತು ಕೇತುಗಳ ನಡುವೆ ಷಡಾಷ್ಟಕ ಯೋಗ ಉಂಟಾಗಿತ್ತು. ಅದು ಜುಲೈ 27ರ ನಂತರ ಸಂಪೂರ್ಣವಾಗಿ ಭಂಗವಾಗುತ್ತದೆ. ಇದರ ನಂತರ ಗರ್ಭಧಾರಣೆಯ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ. ನೀವು 2ನೇ ಮಗುವನ್ನು ಯೋಜಿಸುತ್ತಿದ್ದರೆ ಈ ವರ್ಷ ನಿಮಗೆ ಖಂಡಿತವಾಗಿಯೂ ಸಂತೋಷವನ್ನು ನೀಡುತ್ತದೆ. 4ನೇ ಭವಿಷ್ಯವಾಣಿ, ಶಿಕ್ಷಣ. ಇದರ ಸಮಯ ಏಪ್ರಿಲ್ 2026ರ ನಂತರ. ವರ್ಷದ ಮೊದಲ 3 ತಿಂಗಳುಗಳು ಅಂದರೆ ಜನವರಿಯಿಂದ ಮಾರ್ಚ್ ಸ್ವಲ್ಪ ಗೊಂದಲಮಯವಾಗಿರಬಹುದು. ಆದರೆ ಏಪ್ರಿಲ್ನಿಂದ ಗ್ರಹಗಳ ಸ್ಥಿತಿ ಸುಧಾರಿಸಿದಾಗ ವಿದ್ಯಾರ್ಥಿಗಳಿಗೆ ಸಮಯ ಅತ್ಯುತ್ತಮ ಆಗುತ್ತದೆ. ವಿಶೇಷವಾಗಿ ತಮ್ಮ ಓದನ್ನು ಅರ್ಧಕ್ಕೆ ಬಿಟ್ಟಿದ್ದ ವಿದ್ಯಾರ್ಥಿಗಳು ಅದನ್ನು ಮತ್ತೆ ಪ್ರಾರಂಭಿಸುತ್ತಾರೆ. ಯಾವುದೇ ದೊಡ್ಡ ಪರೀಕ್ಷೆ ಅಥವಾ ಸಂದರ್ಶನದಲ್ಲಿ ಉತ್ತೀರ್ಣರಾಗುವ ಪ್ರಬಲ ಯೋಗವಿದೆ. 5 ವಿಶೇಷ ಗೃಹಿಣಿಯರಿಗೆ. ಈಗ ನಾನು ನನ್ನ ಈ ವಿಡಿಯೋದ ಒಂದು ವಿಶೇಷ ಭಾಗವನ್ನು ನಮ್ಮ ಸಮಾಜ ಮತ್ತು ಕುಟುಂಬದ ಬೆನ್ನೆಲುಬಾಗಿರುವ ಆದರೆ ಅರ್ಹವಾದ ಗೌರವ ಸಿಗದವರಿಗೆ ಅರ್ಪಿಸಲು ಬಯಸುತ್ತೇನೆ. ನಾನು ಮಾತನಾಡುತ್ತಿರುವುದು ನಮ್ಮ ತಾಯಂದಿರು, ಸಹೋದರಿಯರು ಮತ್ತು ಗೃಹಿಣಿಯರ ಬಗ್ಗೆ. ನೀವು ಹೌಸ್ವೈಫ್ ಆಗಿದ್ದು ಕನ್ಯಾ ರಾಶಿಯವರಾಗಿದ್ದರೆ 2026 ನಿಮಗೆ ಕೇವಲ 1 ವರ್ಷವಲ್ಲ, ಬದಲಾಗಿ ನಿಮ್ಮ ಸೆಲ್ಫ್ ಐಡೆಂಟಿಟಿ ಅಂದರೆ ಆತ್ಮ ಗುರುತನ್ನು ಮರಳಿ ಪಡೆಯುವ ವರ್ಷವಾಗಿದೆ. ಸಾಮಾನ್ಯವಾಗಿ ನಿಮ್ಗೆ ಅನಿಸುತ್ತದೆ, ನಾನು ದಿನವಿಡೀ ದುಡಿಯುತ್ತೇನೆ, ಆದರೆ ಕೊನೆಯಲ್ಲಿ ನನಗೇನು ಸಿಗುತ್ತದೆ? ಕೇಳಿ, 2026ರಲ್ಲಿ ಗ್ರಹಗಳ ಚಲನೆ ನಿಮಗಾಗಿ ಏನು ಹೇಳುತ್ತಿದೆ ಎಂದು. ಮೊದಲನೆಯದಾಗಿ ಗೌರವ ಮತ್ತು ಗೃಹಸುಖದ ಬಗ್ಗೆ ಮಾತನಾಡುವುದಾದರೆ, ವರ್ಷದ ಮೊದಲ 5 ತಿಂಗಳು ಅಂದರೆ ಜೂನ್ 2ರವರೆಗೆ ಗುರು ನಿಮ್ಮ 10ನೇ ಭಾವದಲ್ಲಿ ಕುಳಿತು ನೇರ ದೃಷ್ಟಿಯನ್ನು ನಿಮ್ಮ 4ನೇ ಭಾವದ ಮೇಲೆ ಬೀರುತ್ತಾರೆ. 4ನೇ ಮನೆ ಗೃಹಸುಖದ ಮನೆಯಾಗಿದೆ. ನೀವು ನಿಮ್ಮ ಮನೆಯನ್ನು ನವೀಕರಿಸಲು ಬಯಸಿದ್ದರೆ, ಇಂಟೀರಿಯರ್ ಬದಲಾಯಿಸಲು ಬಯಸಿದ್ದರೆ ಅಥವಾ ಅಡುಗೆ ಮನೆಯನ್ನು ಆಧುನಿಕಗೊಳಿಸಲು ಬಯಸಿದ್ದರೆ ಈ ಸಮಯ ನಿಮ್ಮ ಆಸೆಯನ್ನು ಪೂರೈಸುತ್ತದೆ. ದಶಮನೆಯ ಮನೆಯ ಗುರು ತದೆ. ದಶಮನೆಯ ಮನೆಯ ಗುರು ನಿಮಗೆ ನಿಮ್ಮ ಗಂಡನನ ಮನೆಯಲ್ಲಿ ಮತ್ತು ನಿಮ್ಮ ಕುಟುಂಬದಲ್ಲಿ ಒಂದು ಅಧಿಕಾರ ಕೊಡಿಸುತ್ತಾರೆ. ನಿಮ್ಮ ಅಭಿಪ್ರಾಯ ಈಗ ಮುಖ್ಯವಾಗುತ್ತದೆ. ಮೊದಲು ನಿಮ್ಮ ಮಾತುಗಳನ್ನು ನಿರ್ಲಕ್ಷಿಸುತ್ತಿದ್ದವರು ಈಗ ನಿಮ್ಮ ಸಲಹೆ ಕೇಳುತ್ತಾರೆ. 2ನೇಯದಾಗಿ ಸ್ವಂತ ಸಂಪಾದನೆ. ನನ್ನ ಸಹೋದರಿಯರೇ, ಈ ಭವಿಷ್ಯವಾಣಿಯನ್ನು ಬಹಳ ಗಮನವಿಟ್ಟು ಕೇಳಿ. ಜೂನ್ 2, 2026ರ ನಂತರ ಯಾವಾಗ ಗುರು ನಿಮ್ಮ 11ನೇ ಭಾವದಲ್ಲಿ ಅಂದರೆ ಆದಾಯದ ಮನೆಯಲ್ಲಿ ಉಚ್ಚರಾಗುತ್ತಾರೋ ಇದು ನಿಮಗೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಸಮಯವಾಗಿದೆ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಸಣ್ಣಪುಟ್ಟ ಕೆಲಸ ಪ್ರಾರಂಭಿಸುವ ಆಲೋಚನೆ ಇದ್ದರೆ, ಉದಾಹರಣೆಗೆ ಟಿಫಿನ್ ಸೇವೆ, ಬುಟಿಕ್, ಟ್ಯೂಷನ್ ಅಥವಾ ಯಾವುದೇ ಆನ್ಲೈನ್ ಕೆಲಸ, ಅದನ್ನು ಪ್ರಾರಂಭಿಸಿ. ಗ್ರಹಗಳು ಹೇಳುತ್ತಿವೆ ನೀವು ಮನೆಯಲ್ಲೇ ಕುಳಿತು ಹಣ ಸಂಪಾದಿಸುವಿರಿ ಎಂದು. ಈ ವರ್ಷ ವಿಶೇಷವಾಗಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ನೀವು ಚಿನ್ನ ಅಥವಾ ಆಭರಣ ಖರೀದಿಸುವ ಪ್ರಬಲ ಯೋಗವಿದೆ. ಇದು ನಿಮ್ಮ ಹಿಡನ್ ಸೇವಿಂಗ್ಸ್ ಗುಪ್ತ ಉಳಿತಾಯ ಅನ್ನು ಹೆಚ್ಚಿಸುತ್ತದೆ.
ಪತಿಯೊಂದಿಗಿನ ಸಂಬಂಧದ ಬಗ್ಗೆ ಮಾತನಾಡುವುದಾದರೆ, ಶನಿ ನಿಮ್ಮ 7ನೇ ಭಾವದಲ್ಲಿದ್ದಾರೆ. ಬಹುಶಃ ಈ ವರ್ಷ ನಿಮ್ಮ ಪತಿ ಕೆಲಸದಲ್ಲಿ ತುಂಬಾ ಬ್ಯುಸಿಯಾಗಿರಬಹುದು. ಬಹುಶಃ ಅವರು ನಿಮಗೆ ಹೆಚ್ಚು ಸಮಯ ನೀಡಲಾಗದಿರಬಹುದು ಅಥವಾ ರೋಮ್ಯಾನ್ಸ್ ಸ್ವಲ್ಪ ಕಡಿಮೆಯಾಗಬಹುದು. ಸಲಹೆ ಏನೆಂದರೆ, ಇದನ್ನು ಅವರ ನಿರ್ಲಕ್ಷ್ಯವೆಂದು ಭಾವಿಸಬೇಡಿ. ಇದು ಶನಿಯ ಪ್ರಭಾವ. ಅವರು ಕುಟುಂಬಕ್ಕೆ ಉತ್ತಮ ಜೀವನ ನೀಡಲು ತಮ್ಮ ವೃತ್ತಿ ಜೀವನದಲ್ಲಿ ಹೋರಾಡುತ್ತಿದ್ದಾರೆ. ಈ ಸಮಯದಲ್ಲಿ ಅವರಿಗೆ ನಿಮ್ಮ ಬೆಂಬಲ ಬೇಕೇ ಹೊರತು ದೂರುಗಳಲ್ಲ. ನೀವು ಮನೆಯನ್ನು ನಿಭಾಯಿಸಿ, ಅವರು ಹೊರಗಿನದನ್ನು ನಿಭಾಯಿಸುತ್ತಾರೆ. ಇದೇ ತಾಳಮೇಳ 2026ರಲ್ಲಿ ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತದೆ. ಒಂದು ವಿಶೇಷ ಎಚ್ಚರಿಕೆ ನಿಮ್ಮ ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿಗಾಗಿ. ರಾಹು 6ನೇ ಮನೆಯಲ್ಲಿದ್ದಾರೆ. ಇದು ನಿಮಗೆ ಮನೆ ಕೆಲಸ ಮಾಡಲು ತುಂಬಾ ಶಕ್ತಿಯನ್ನು ನೀಡುತ್ತದೆ. ನೀವು ಸುಸ್ತಾಗುವುದಿಲ್ಲ. ಆದರೆ ಕೇತುವಿನ ಕಾರಣದಿಂದ ನಿಮಗೆ ಕೆಲವೊಮ್ಮೆ ಮನೆಯಲ್ಲಿ ಒಂಟಿತನ ಅಥವಾ ಆತಂಕ ಅನಿಸಬಹುದು. ಮನೆಯ ವಾತಾವರಣ ಭಾರವಾಗಿದೆ ಎಂದು ನಿಮಗೆ ಅನಿಸಬಹುದು. ಇದರ ಪರಿಹಾರ ಬಹಳ ಸರಳವಾಗಿದೆ. ನೀವು ಅಡುಗೆ ಮನೆಯ ರಾಣಿಯಾಗಿರುವುದರಿಂದ ಪ್ರತಿದಿನ ಅಡುಗೆ ಮಾಡುವಾಗ, ತರಕಾರಿ ಅಥವಾ ಬೇಳೆಗೆ ಅರಿಶಿನ ಹಾಕುವಾಗ ಮನಸ್ಸಿನಲ್ಲಿ ಓಂ ಬೃಂ ಬೃಹಸ್ಪತಯೇ ನಮಃ ಎಂದು ಹೇಳಿ. ಈ ಸಣ್ಣ ಕೆಲಸ ಇಡೀ ಕುಟುಂಬದ ಆರೋಗ್ಯ ಮತ್ತು ಏಳಿಗೆಯನ್ನು ಹೆಚ್ಚಿಸುತ್ತದೆ. 5ನೇ ಭವಿಷ್ಯವಾಣಿ. ವಿದೇಶಿ ಪ್ರಯಾಣ ಮತ್ತು ಸೆಟಲ್ಮೆಂಟ್. ಇದರ ಸಮಯ ಜೂನ್ 2ರ ನಂತರ ಮತ್ತು ವಿಶೇಷವಾಗಿ ಏಪ್ರಿಲ್-ಮೇ ತಿಂಗಳಲ್ಲಿ ಇರುತ್ತದೆ. ಕೇತು 12ನೇ ಮನೆಯಲ್ಲಿ ಕುಳಿತು ವಿದೇಶದ ಬಾಗಿಲುಗಳನ್ನು ತೆರೆಯುತ್ತಿದ್ದಾರೆ. ಜೂನ್ನಲ್ಲಿ ಗುರು ಉಚ್ಚರಾದಾಗ ಅವರು ವಿದೇಶದಿಂದ ಧನ ಲಾಭವನ್ನು ಮಾಡಿಸುತ್ತಾರೆ. ನಿಮ್ಮ ವೀಸಾ ಸಿಕ್ಕಿ ಹಾಕಿಕೊಂಡಿದ್ದರೆ ಅಥವಾ ಕಾನೂನು ತೊಡಕುಗಳಿದ್ದರೆ ಅದು ದೂರವಾಗುತ್ತದೆ. ಅನೇಕ ಕನ್ಯಾ ರಾಶಿಯವರು ಈ ವರ್ಷ ವಿದೇಶದಲ್ಲಿ ಆಸ್ತಿ ಖರೀದಿಸಲು ಅಥವಾ ಅಲ್ಲಿ ಸ್ಟೇಬಲ್ ಆಗಲು ಯಶಸ್ವಿಯಾಗುತ್ತಾರೆ. 6ನೇ ಭವಿಷ್ಯವಾಣಿ. ಪ್ರೀತಿ ಮತ್ತು ವಿವಾಹ. ಇದರ ಸಮಯ ಮಾರ್ಚ್ ಮತ್ತು ನಂತರ ಜುಲೈ 27ರ ನಂತರ. ಶನಿ 7ನೇ ಮನೆಯಲ್ಲಿದ್ದಾರೆ. ಇದು ಸಂಬಂಧಗಳಲ್ಲಿ ಸ್ಟೆಬಿಲಿಟಿ ತರುತ್ತದೆ. ನೀವು ಲವ್ ಮ್ಯಾರೇಜ್ ಮಾಡಲು ಬಯಸುತ್ತಿದ್ದು ಕುಟುಂಬ ಒಪ್ಪುತ್ತಿಲ್ಲದಿದ್ದರೆ ಜುಲೈ 27ರ ನಂತರದ ಸಮಯವನ್ನು ಆರಿಸಿ. ಶನಿ ವಕ್ರಿಯಾಗಿ ನಿಮ್ಮನ್ನು ಹಳೆಯ ಬಂಧನಗಳಿಂದ ಮುಕ್ತಗೊಳಿಸುತ್ತಾರೆ ಮತ್ತು ಕುಟುಂಬದ ಒಪ್ಪಿಗೆಯನ್ನು ಕೊಡಿಸುತ್ತಾರೆ. ಆದರೆ ಒಂದು ಎಚ್ಚರಿಕೆ, ಶನಿ ರೊಮ್ಯಾನ್ಸ್ ಅನ್ನು ಸ್ವಲ್ಪ ಕಡಿಮೆ ಮಾಡುತ್ತಾರೆ ಮತ್ತು ಸಂಬಂಧವನ್ನು ಪ್ರಾಕ್ಟಿಕಲ್ ಆಗಿ ಮಾಡುತ್ತಾರೆ. ಆದ್ದರಿಂದ ಪ್ರೀತಿ ಕಡಿಮೆಯಾಗಿದೆ ಎಂದು ಭಾವಿಸಬೇಡಿ. ಕೇವಲ ಪ್ರೀತಿಯ ರೀತಿ ಬದಲಾಗಿದೆ ಅಷ್ಟೇ. ವೃತ್ತಿ ಮತ್ತು ಹಣ. ಈಗ ನಾವು ನಿಮ್ಮ ನಿದ್ದೆಗೆಡಿಸುವ ಆ ವಿಷಯದ ಬಗ್ಗೆ ಆಳವಾಗಿ ಮಾತನಾಡೋಣ. ವೃತ್ತಿ ಮತ್ತು ಹಣ. 2026ರಲ್ಲಿ ಹಣದ ಹರಿವು ಹೇಗಿರುತ್ತದೆ? ಇದನ್ನು ಫೇಸಸ್, ಹಂತಗಳಲ್ಲಿ ಅರ್ಥ ಮಾಡಿಕೊಳ್ಳೋಣ. ಮೊದಲ ಹಂತ ಪರಿಶ್ರಮ ಮತ್ತು ಬದಲಾವಣೆಯ ಹಂತ. ಇದು ಜನವರಿಯಿಂದ ಜೂನ್ 2ರವರೆಗೆ ನಡೆಯುತ್ತದೆ. ಗುರು 10ನೇ ಭಾವದಲ್ಲಿರುವವರೆಗೂ. ಈ ಸಮಯ ಕರಿಯರ್ ಬಿಲ್ಡಿಂಗ್ನ ಸಮಯವಾಗಿದೆ. ನೀವು ಉದ್ಯೋಗ ಬದಲಾಯಿಸಲು ಬಯಸಿದರೆ ಅಥವಾ ನಿಮ್ಮ ಕ್ಷೇತ್ರವನ್ನು ಬದಲಾಯಿಸಲು ಬಯಸಿದರೆ ಜೂನ್ 2ರವರೆಗೆ ಕಾಯಬೇಡಿ. ಅದಕ್ಕೂ ಮೊದಲೇ ಹೆಜ್ಜೆ ಇಡಿ, ಯಶಸ್ಸು ಸಿಗುತ್ತದೆ. ನೀವು ಉದ್ಯೋಗ ಬಿಟ್ಟು ನಿಮ್ಮ ವ್ಯಾಪಾರವನ್ನು ಪ್ರಾರಂಭಿಸಲು ಬಯಸಿದರೆ ಇದು ಟ್ರಾನ್ಸಿಷನ್ಗೆ ಬೆಸ್ಟ್ ಟೈಮ್. ಇಲ್ಲಿ ರಾಹುವಿನ ಪಾತ್ರವೂ ಮುಖ್ಯವಾಗಿದೆ. ಗಮನಿಸಿ, ರಾಹುವಿನ ದೃಷ್ಟಿ ಗುರುವಿನ ಮೇಲೆ ಬೀಳುತ್ತಿದೆ. ಆದ್ದರಿಂದ ಕೆಲಸದ ಸ್ಥಳದಲ್ಲಿ ಕೋಪವನ್ನು ನಿಯಂತ್ರಿಸಿ. ಆದರೆ ಇದೇ ರಾಹು ಷೇರು ಮಾರುಕಟ್ಟೆ, ಬೆಟ್ಟಿಂಗ್, ಲಾಟರಿ, ರಾಜಕೀಯ ಅಥವಾ ಬ್ರೋಕರೇಜ್ ಕೆಲಸ ಮಾಡುವವರಿಗೆ ಭರ್ಜರಿ ಲಾಭ ನೀಡುತ್ತಾರೆ. ಇಲ್ಲಿ ಹಠಾತ್ ಧನಯೋಗವಿದೆ. 2ನೇ ಹಂತ ಧನವರ್ಷ. ಇದು ಜೂನ್ 2ರ ನಂತರ ಪ್ರಾರಂಭವಾಗುತ್ತದೆ. ಇದು ನಿಮ್ಮ ಗೋಲ್ಡನ್ ಪೀರಿಯಡ್. ಜೂನ್ 2ರಂದು ಗುರು ಕರ್ಕ ರಾಶಿಯಲ್ಲಿ 11ನೇ ಭಾವಕ್ಕೆ ಬಂದ ಕೂಡಲೇ ಆಟ ಬದಲಾಗುತ್ತದೆ. 8ನೇ ಭಾವ ಇಚ್ಛಾಪೂರೈಕೆಯ ಭಾವವಾಗಿದೆ. ಇಲ್ಲಿ ಗುರು ಉಚ್ಚರಾಗುವುದರ ಅರ್ಥ ನಿಮ್ಮ ಸಂಬಳದಲ್ಲಿ ದೊಡ್ಡ ಇನ್ಕ್ರಿಮೆಂಟ್, ಹೆಚ್ಚಳ. ವ್ಯಾಪಾರದಲ್ಲಿ ಲಾಭ ಹಲವು ಪಟ್ಟು ಹೆಚ್ಚಾಗುತ್ತದೆ. ಹಣ ಕೇವಲ ಒಂದೇ ಕಡೆಯಿಂದಲ್ಲ, ಬದಲಾಗಿ 4 ದಿಕ್ಕುಗಳಿಂದ ಬರುತ್ತದೆ. ಗುರು 11ನೇ ಭಾವದಲ್ಲಿರುವುದರಿಂದ ಅದು ನೆಟ್ವರ್ಕಿಂಗ್ನ ಭಾವವು. ಹೊಸ ಮತ್ತು ಪ್ರಭಾವಶಾಲಿ ವ್ಯಕ್ತಿಗಳು ನಿಮ್ಮ ಸ್ನೇಹಿತರಾಗ್ತಾರೆ. ಅವರು ನಿಮ್ಮ ವೃತ್ತಿಜೀವನವನ್ನು ಮುನ್ನಡೆಸುತ್ತಾರೆ. ಒಂದು ವಿಶೇಷ ಯೋಗವೂ ಉಂಟಾಗುತ್ತಿದೆ, ಮಂಗಳನ ಪ್ರಭಾವ. ವರ್ಷದ ಆರಂಭದಲ್ಲಿ ಜನವರಿ 15ರಿಂದ ಫೆಬ್ರವರಿ 23ರ ನಡುವೆ ಮಂಗಳ ನಿಮ್ಮ 5ನೇ ಭಾವದಲ್ಲಿ ಉಚ್ಚರಾಗಿ ಕುಳಿತುಕೊಳ್ಳುತ್ತಾರೆ. ಮಂಗಳ 3 ಮತ್ತು 8ನೇ ಮನೆಯ ಅಧಿಪತಿ. ಇವರು ಉಚ್ಚರಾದಾಗ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಮೇಲೆಲೆ ಮುದ್ರೆ ಒತ್ತುತ್ತಾರೆ. 25ರ ಯಾವುದೇ ನಿಂತು ಹೋದ ನಿರ್ಧಾರ ಈ ಸಮಯದಲ್ಲಿ ಫೈನಲ್ ಆಗುತ್ತದೆ. ಮತ್ತು ಮಂಗಳನ 7ನೇ ದೃಷ್ಟಿ ನೇರವಾಗಿ 11ನೇ ಭಾವದ ಮೇಲೆ ಬೀಳುತ್ತದೆ. ಅಂದರೆ ವರ್ಷದ ಆರಂಭದಲ್ಲಿಯೇ ನಿಮಗೆ ದೊಡ್ಡ ಧನಲಾಭವಾಗಲಿದೆ.
ಇದರ ನಂತರ ಏಪ್ರಿಲ್ 15ರಿಂದ ಮೇ 15ರ ನಡುವೆ ಸೂರ್ಯ 8ನೇ ಭಾವದಲ್ಲಿ ಉಚ್ಚರಾಗುತ್ತಾರೆ. ಇದು ವಿಪರೀತ ರಾಜಯೋಗವನ್ನು ಉಂಟುಮಾಡುತ್ತದೆ. 8ನೇ ಮನೆ ಗುಪ್ತಧನದ ಮನೆಯಾಗಿದೆ. ಈ ಒಂದು ತಿಂಗಳಲ್ಲಿ ನಿಮಗೆ ಸುಡನ್ ಗೇನ್, ಹಠಾತ್ ಲಾಭ ಆಗಬಹುದು. ಉದಾಹರಣೆಗೆ ಹಳೆಯ ಇನ್ಶೂರೆನ್ಸ್, ಉಯಿಲು ಅಥವಾ ಹೂತಿಟ್ಟ ಹಣ. ಆದರೆ ಇದೇ ಸಮಯದಲ್ಲಿ ವಿದೇಶಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ಸ್ವಲ್ಪ ಅಡಚಣೆ ಉಂಟಾಗಬಹುದು. ಆದ್ದರಿಂದ ಎಚ್ಚರದಿಂದಿರಿರಿ. ಸ್ನೇಹಿತರೆ, ಈಗ ನಾನು ನಿಮಗೆ ತಿಂಗಳಿನ ವಿವರವನ್ನು ಹೇಳಲಿದ್ದೇನೆ. ನೀವು ಬೇಕಿದ್ದರೆ ಡೈರಿಯಲ್ಲಿ ಯಾವ ತಿಂಗಳಲ್ಲಿ ಏನು ಮಾಡಬೇಕೆಂದು ಬರೆ ಇಟ್ಟುಕೊಳ್ಳಬಹುದು. ಜನವರಿ. ವರ್ಷದ ಆರಂಭ ಅದ್ಭುತವಾಗಿರುತ್ತದೆ. ಜನವರಿ 16ನೇ ದಿನ ಮಂಗಳ ಉಚ್ಚರಾಗುತ್ತಾರೆ. ವಿದ್ಯಾರ್ಥಿಗಳು ಮತ್ತು ತಾಂತ್ರಿಕ ಕ್ಷೇತ್ರದವರಿಗೆ ಇದು ಅದ್ಭುತ ಸಮಯ. ಫೆಬ್ರವರಿ. ಈ ತಿಂಗಳು ಸ್ವಲ್ಪ ಭಾರವಾಗಿದೆ. 6ನೇ ಭಾವದಲ್ಲಿ ಗ್ರಹಗಳ ಕೂಟವಿದೆ. ಫೆಬ್ರವರಿ 17ರಂದು ಸೂರ್ಯಗ್ರಹಣವಿದೆ. ಈ ತಿಂಗಳಲ್ಲಿ ಯಾವುದೇ ದೊಡ್ಡ ರಿಸ್ಕ್ ತೆಗೆದುಕೊಳ್ಳಬೇಡಿ. ಆರೋಗ್ಯದ ಕಡೆ ಗಮನವಿರಲಿ. ಮಾರ್ಚ್. ಮಾರ್ಚ್ 11ರಂದು ವೃತ್ತಿಜೀವನದ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಮತ್ತು ದೊಡ್ಡ ವಿಷಯವೆಂದರೆ ಮಾರ್ಚ್ 26ರಂದು ಶುಕ್ರ ನಿಮ್ಮ 7ನೇ ಭಾವದಲ್ಲಿ ಉಚ್ಚರಾಗುತ್ತಾರೆ. ಏಪ್ರಿಲ್ 15ನೇದಂದು ಸೂರ್ಯ ಉಚ್ಚರಾಗುತ್ತಾರೆ 8ನೇ ಭಾವದಲ್ಲಿ. ಗುಪ್ತ ವಿದ್ಯೆ, ಸಂಶೋಧನೆ ಮತ್ತು ಹಠಾತ್ ಧನಲಾಭಕ್ಕೆ ಒಳ್ಳೆಯದು. ಆದರೆ ಸಂಬಂಧಗಳಲ್ಲಿ ಅಹಂಕಾರದಿಂದ ದೂರವಿರಿ. ಮೇ 15ರಂದು ಸೂರ್ಯ 9ನೇ ಭಾವಕ್ಕೆ ಅಂದರೆ ಭಾಗ್ಯಸ್ಥಾನಕ್ಕೆ ಬರುತ್ತಾರೆ. ಅದೃಷ್ಟ ನಿಮ್ಮ ಜೊತೆಗಿರುತ್ತದೆ. ಜೂನ್. ಜೂನ್ ಇದು ಗೇಮ್ ಚೇಂಜರ್ ತಿಂಗಳು. ಜೂನ್ 2ರಂದು ಗುರು ರಾಶಿ ಬದಲಾಯಿಸುತ್ತಾರೆ. ಜೂನ್ 8ರಂದು ಶುಕ್ರ ಕೂಡ ಅಲ್ಲಿಗೆ ಬರುತ್ತಾರೆ. ಲಕ್ಷ್ಮೀ ನಾರಾಯಣ ಯೋಗ ಉಂಟಾಗುತ್ತದೆ. ಈ ತಿಂಗಳು ನಿಮ್ಮ ಜೀವನವನ್ನು ಬದಲಾಯಿಸಿಬಿಡುತ್ತದೆ. ಜುಲೈ 27ರಂದು ಶನಿ ವಕ್ರಿಯಾಗುತ್ತಾರೆ. ಇಲ್ಲಿ ನೀವು ನಿಂತು ನಿಮ್ಮ ನಿರ್ಧಾರಗಳನ್ನು ರಿವ್ಯೂ ಮಾಡಬೇಕು. ಆತುರ ಪಡುವುದನ್ನು ನಿಲ್ಲಿಸಿ. ಆಗಸ್ಟ್. ಇದು ಗ್ರಹಣದ ತಿಂಗಳು. ಆಗಸ್ಟ್ 12ರಂದು ಸೂರ್ಯಗ್ರಹಣ ಮತ್ತು 28ರಂದು ಚಂದ್ರಗ್ರಹಣವಿದೆ. ಖರ್ಚುಗಳ ಮೇಲೆ ಕಡಿವಾಣ ಹಾಕಿ ಮತ್ತು ಪ್ರಯಾಣವನ್ನು ತಪ್ಪಿಸಿ. ಸೆಪ್ಟೆಂಬರ್ 7ರಂದು ಬುಧ ನಿಮ್ಮ ಲಗ್ನದಲ್ಲಿ ಉಚ್ಚರಾಗುತ್ತಾರೆ. ಭದ್ರ ಮಹಾಪುರುಷ ಯೋಗ ಉಂಟಾಗುತ್ತದೆ. ನಿಮ್ಮ ಬುದ್ಧಿ, ನಿಮ್ಮ ಮಾತು ಮತ್ತು ನಿಮ್ಮ ವ್ಯಾಪಾರ ಉತ್ತುಂಗದಲ್ಲಿರುತ್ತದೆ. ಅಕ್ಟೋಬರ್. ಇದು ಎಚ್ಚರಿಕೆಯ ತಿಂಗಳು. ಅಕ್ಟೋಬರ್ 16ನೇ ದಿನದಂದು ಸೂರ್ಯ ನಿಮ್ಮ ಧನಭಾವದಲ್ಲಿ ಅಂದರೆ 2ನೇ ಮನೆಯಲ್ಲಿ ನೀಚರಾಗುತ್ತಾರೆ. ಕಣ್ಣಿನ ತೊಂದರೆ ಉಂಟಾಗಬಹುದು. ಹಣದ ವ್ಯವಹಾರವನ್ನು ಮರೆತೂ ಮಾಡಬೇಡಿ. ನವೆಂಬರ್. ಧೈರ್ಯ ಮರಳಿ ಬರುತ್ತದೆ. ಡಿಸೆಂಬರ್ 5ರಂದು ರಾಹು ಮತ್ತು ಕೇತು ರಾಶಿ ಬದಲಾಯಿಸುತ್ತಾರೆ. ರಾಹು 5ನೇ ಮನೆಗೆ ಮತ್ತು ಕೇತು 11ನೇ ಮನೆಗೆ ಬರುತ್ತಾರೆ. ಇದು ಒಂದು ದೊಡ್ಡ ಕರ್ಮದ ಬದಲಾವಣೆನ ಸೂಚನೆಯಾಗಿದೆ. ಸ್ನೇಹಿತರೆ, ಪ್ರತಿ ನಾಣ್ಯಕ್ಕೂ 2 ಮುಖಗಳಿರುತ್ತವೆ. 2026ರಲ್ಲಿ ಇಷ್ಟೊಂದು ಸಂತೋಷಗಳಿರುವಾಗ ಕೆಲವು ಮುನ್ನೆಚ್ಚರಿಕೆಗಳೂ ಅಗತ್ಯ. ಅತ್ಯಂತ ದೊಡ್ಡ ಎಚ್ಚರಿಕೆ ಏನೆಂದರೆ ಕೇತು 12ನೇ ಭಾವದಲ್ಲಿದ್ದಾರೆ ಮತ್ತು ನಂತರ ಲಗ್ನದ ಅಕ್ಷದ ಮೇಲೆ ಪ್ರಭಾವ ಬೀರುತ್ತಾರೆ. ನಿಮಗೆ ವಿಚಿತ್ರವಾದ ಮಾನಸಿಕ ಭಯ ಕಾಡಬಹುದು. ಬ್ಲ್ಯಾಕ್ ಮ್ಯಾಜಿಕ್ ಫಿಯರ್ ಅಂದರೆ ಮಾಟಮಂತ್ರದ ಭಯ. ನಿಮ್ಮ ಪ್ರಗತಿಯನ್ನು ಯಾರೋ ಕಟ್ಟಿಹಾಕಿದ್ದಾರೆ ಎಂದು ನಿಮಗೆ ಅನಿಸಬಹುದು. ಮನೆಯಿಂದ ಓಡಿ ಹೋಗುವ ಮನಸ್ಸಾಗಬಹುದು. ನನ್ನ ಸಲಹೆಯನ್ನು ನೆನಪಿಡಿ, ಇದು ಕೇವಲ ಒಂದು ಭ್ರಮೆ. ನಿಮ್ಮ ಸ್ಥಾನವನ್ನು ಬಿಡಬೇಡಿ, ಗಟ್ಟಿಯಾಗಿ ನಿಲ್ಲಿ. ಈ ಗ್ರಹಗಳ ಕೆಟ್ಟ ಪ್ರಭಾವವನ್ನು ಕಡಿಮೆ ಮಾಡಲು ಮತ್ತು ಶುಭ ಪ್ರಭಾವವನ್ನು ಹೆಚ್ಚಿಸಲು ನಾನು ನಿಮಗೆ 4 ಸಿದ್ಧ ಪರಿಹಾರಗಳನ್ನು ಹೇಳುತ್ತಿದ್ದೇನೆ. 1. ಮೊದಲ ಪರಿಹಾರ ಗುರುವಿಗೆ, ಧನವೃದ್ಧಿಗಾಗಿ. ಗುರು ಧನಭಾವಕ್ಕೆ ಹೋಗುತ್ತಿರುವುದರಿಂದ ಅವರನ್ನು ಇನ್ನಷ್ಟು ಬಲಶಾಲಿಗೊಳಿಸಿ. ಪ್ರತಿದಿನ ಸ್ನಾನದ ನೀರಿಗೆ 1 ಚಿಟಿಕೆ ಅರಿಶಿನ ಬೆರೆಸಿ ಮತ್ತು ಒಂದು ಗಟ್ಟಿ ಅರಿಶಿನದ ಕೊಂಬನ್ನು ಹಳದಿ ಅಥವಾ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಮನೆಯ ಮುಖ್ಯ ಬಾಗಿಲಿನ ಒಳಭಾಗದಲ್ಲಿ ನೇತು ಹಾಕಿ. ಇದನ್ನು ಇಡೀ ವರ್ಷ ಇರಲಿ. ಇದು ಮನೆಯಲ್ಲಿ ಏಳಿಗೆಯನ್ನು ತರುತ್ತದೆ. 2. రెండవ పరిష్కారం రాహు మరియు శని కోసం రక్షించడానికి. రాహు మరియు శని యొక్క ప్రతికూల ప్రభావాన్ని తొలగించడానికి శివ యొక్క శరణుకు వెళ్ళండి. ప్రతి సోమవారం మరియు శనివారం శివలింగానికి నీరు అర్పిసి, కానీ ఆ నీటిలో తెల్లని శ్రీగంధాన్ని ಖಂಡಿತగా వేసి ನಿಮ್ಮ ಹಣೆಗೂ ಬಿಳಿ ಶ್ರೀಗಂಧದ ತಿಲಕವನ್ನು ಇಡಿ. ಇದು ನಿಮ್ಮ ಮೆದುಳನ್ನು ತಂಪಾಗಿರಿಸುತ್ತದೆ ಮತ್ತು ಕೇತುವಿನ ಭ್ರಮೆಯನ್ನು ಮುರಿಯುತ್ತದೆ. 3ನೇ ಪರಿಹಾರ ಬುಧನಿಗಾಗಿ. ಬುಧ ನಿಮ್ಮ ಬುದ್ಧಿ ಮತ್ತು ಮಾತಿನ ಕಾರಕ. ಕನ್ಯಾ ರಾಶಿಯ ಅಧಿಪತಿ ಬುಧ ಮತ್ತು ಬುಧನ ಇಷ್ಟದೇವರು ಭಗವಾನ್ ವಿಷ್ಣು ಮತ್ತು ಶ್ರೀಕೃಷ್ಣ. ಪ್ರತಿದಿನ 108 ಬಾರಿ ಈ ಮಂತ್ರವನ್ನು ಜಪಿಸಿ ಓಂ ಕ್ಲೀಂ ಕೃಷ್ಣಾಯ ನಮಃ. ಈ ಮಂತ್ರ ನಿಮ್ಮ ಮಾತಿಗೆ ಆಕರ್ಷಕ ಶಕ್ತಿಯನ್ನು ನೀಡುತ್ತದೆ. 4ನೇದು ಒಂದು ಕರ್ಮ ಪರಿಹಾರ. ಈ ವರ್ಷದ ಮೂಲ ಮಂತ್ರ
ಉತ್ತಿಷ್ಠ ಜಾಗ್ರತ. ಏಳಿ ಮತ್ತು ಎಚ್ಚರಗೊಳ್ಳಿ. ಪರಿಪೂರ್ಣತೆಗಾಗಿ ಸಮಯ ವ್ಯರ್ಥ ಮಾಡಬೇಡಿ. 2026 ನೊಂದಿಗೆ ಪ್ರಾರಂಭಿಸುವ ವರ್ಷವಾಗಿದೆ. ಹಾಗಾದರೆ ಸ್ನೇಹಿತರೆ, ಇದಾಗಿತ್ತು ಬ್ರಹ್ಮಾಂಡವು ನಿಮಗಾಗಿ ರೂಪಿಸಿರುವ 2026ರ ನಕ್ಷೆ. ಜನವರಿಯಿಂದ ಮೇವರೆಗೆ ಪರಿಶ್ರಮವಿದೆ ಮತ್ತು ಜೂನ್ನಿಂದ ಡಿಸೆಂಬರ್ವರೆಗೆ ಅದರ ಫಲವಿದೆ. ನೆನಪಿಡಿ, ನೀವು ಕನ್ಯಾ ರಾಶಿಯವರು. ನೀವು ಇತರರ ಹೊರೆಯನ್ನು ಹೊತ್ತು ಸುಸ್ತಾಗಿದ್ದೀರಿ. ಈಗ ನಿಮ್ಮ ಹೊರೆಯನ್ನು ಇಳಿಸಿ ಹಾರಾಡುವ ಸಮಯ ಬಂದಿದೆ. ಬ್ರಹ್ಮಾಂಡ ನಿಮಗೆ ಅವಕಾಶ ನೀಡುತ್ತಿದೆ, ಧೈರ್ಯ ತೋರಿಸಲು, ಶ್ರೀಮಂತರಾಗಲು ಮತ್ತು ಸಂತೋಷವಾಗಿರಲು. ಜೂನ್ 2ರ ನಂತರ ಗುರು ನಿಮ್ಮ ರಾಶಿಯ ಮೇಲೆ ಕೃಪೆ ತೋರಿದಾಗ ನಿಮ್ಮ ಮಡಿಲು ಚಿಕ್ಕದಾಗುವಷ್ಟು ಸಂತೋಷ ನಿಮಗೆ ಸಿಗಲಿ ಎಂಬುದೇ ನನ್ನ ಪ್ರಾರ್ಥನೆ. ನಿಮಗೆ ಈ ವಿಷಯ, ಈ ಆಳ ಮತ್ತು ಈ ವಿಶ್ಲೇಷಣೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಕಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಅಥವಾ ಹರ ಹರ ಮಹಾದೇವ್ ಎಂದು ಬರೆದು ನಿಮ್ಮ ಹಾಜರಾತಿಯನ್ನು ಹಾಕಿ ಮತ್ತು ನಿಮ್ಮ ಕನ್ಯಾ ರಾಶಿಯ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಇದನ್ನು ಶೇರ್ ಮಾಡಿ. ಬಹುಶಃ ಈ ವಿಡಿಯೋ ಅವರ ಜೀವನವನ್ನೇ ಬದಲಾಯಿಸಬಹುದು. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ, ಏಕೆಂದರೆ ನಾವು ನಿಮಗಾಗಿ ಇಡೀ ವರ್ಷ ಇದೇ ರೀತಿಯ ನಿಖರವಾದ ಮಾಹಿತಿಯನ್ನು ತರುತ್ತಿರುತ್ತೇವೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ಸಂತೋಷವಾಗಿರಿ, ಎಚ್ಚರದಿಂದಿರಿರಿ. ಹರ ಹರ ಮಹಾದೇವ್.